ಮೆತ್ತಂದು ಸೆಟ್ ದೋಸೆ ಎಲ್ಲರಿಗೂ ಇಷ್ಟ ರೀ. ಅವು ಪರ್ಫೆಕ್ಟಾಗಿ ಮಾಡ್ಬೇಕಂತಂದ್ರೆ ನಮ್ಮ ಹಿಟ್ಟು ಹಿಂಗೆ ಉಬ್ಬಿ ಬರ್ಬೇಕ್ರಿ. ಹಾಗೆ ನಮ್ಮ ದೋಸೆದಾಗ ನೂರಾರು ತೂತುಗಳು ಬರ್ಬೇಕ್ರಿ. ಮತ್ತು ಹಿಂಗೆ ಮಸ್ತ್ ಬಣ್ಣ ಬರ್ಬೇಕ್ರಿ. ಅದಕ್ಕೆ ಏನು ಮಾಡಿನಂತ ಗೊತ್ತೇನು ರೀ? ನಾ ಇಲ್ಲಿ ನೋಡ್ರಿ ನಿಮ್ಗೆ ಈ ಬಟ್ಟಲಿಂದ ಮೆಜರ್ಮೆಂಟು ತೋರಿಸ್ತೀನಂತ. ಇಲ್ಲಿ 5 ಬಟ್ಟಲು ಅಕ್ಕಿ ತೊಗೊಂಡೇನ್ರಿ. ಅಕ್ಕಿ ನೀವು ಯಾವಾರ ತೊಗೊರಿ ನಡೀತದ. ದೋಸೆ ಅಕ್ಕಿರ ತೊಗೊರಿ ಇಲ್ಲ ರೇಷನ್ ಅಕ್ಕಿ ತೊಗೊಂಡ್ರೂ ನಡೀತದ್ರಿ. ನೋಡ್ರಿ 5 ಬಟ್ಟಲು ಅಕ್ಕಿದಾಗ ನಾ ಇಲ್ಲಿ ಏನು ಮಾಡ್ತೀನಿ ರೀ, 1 ಬಟ್ಟಲು ಉದ್ದಿನ ಬ್ಯಾಳೆ ಸೇರಿಸ್ಲತ್ತೀನಿ ರೀ. ನಾ ಇಲ್ಲಿ ಉದ್ದಿನ ಗುಂಡು ಸೇರಿಸ್ಲತ್ತೀನಿ. ಇಲ್ಲ ಅಂತಂದ್ರೆ ಉದ್ದಿನ ಬ್ಯಾಳೆನೂ ನೀವು ಹಾಕ್ಬೋದು, ನಡೀತದ. ಅರ್ಧ ಚಮಚ ಇಲ್ಲಿ ಮೆಂತ್ಯ ಕಾಳು ಸೇರಿಸ್ಲತ್ತೀನಿ ರೀ. ಜಾಸ್ತಿನೂ ಸೇರಿಸ್ಲಕ್ಕ ಹೋಗಬೇಡ್ರಿ. ಈಗಿದ್ರಾಗ ನೀರು ಹಾಕೀನಿ ರೀ. ನೀರು ಹಾಕಿ ಚಂದ ಇವಕ್ಕೆ ಒರೆಸಿ ತೊಳಿಬೇಕಾಗ್ತದೆ ರೀ. ಒಂದು 2-3 ಸಲರ ನಾನು ತೊಳೆದು ತರ್ತೀನಂತ್ರಿ. ಈಗಿದ್ರಾಗ ಚಂದ ಇವು ಮುಳುಗೋಸು ನೀರು ಹಾಕಬೇಕಾಗ್ತದೆ. ಸ್ವಲ್ಪ ಜಾಸ್ತಿನೇ ಹಾಕ್ರಿ, ನಡೀತದ. ನೀರು ಹಾಕಿ ಒಂದು ಸಲ ಹಿಂಗೆ ಕೈ ಆಡಿಸಿ ಏನು ಮಾಡ್ತೀನಿ ರೀ ಅಂತಂದ್ರೆ ಇದ್ರದ್ದು ಮ್ಯಾಲೆ ಮುಚ್ಚಿ ಈಗ ಒಂದು 4-5 ತಾಸರ ನೆನಿಲಕ್ಕ ಬಿಡ್ತೀನಿ ರೀ. ಕಮ್ಮಿ ಅಂದ್ರೂ ಒಂದು 5 ತಾಸರ ನೆನಿಬೇಕು. ಜಾಸ್ತಿ ನೆಂದ್ರೂ ಏನೂ ಆಗಲ್ರಿ. ಒಂದು 5 ತಾಸು ಆದಮೇಲೆ ನಾನು ಯಾವ ಬಟ್ಟಲಿಂದ ನಿಮಗೆ ಮೆಜರ್ಮೆಂಟ್ ತೋರಿಸಿನಲ್ರಿ, ಅದೇ ಬಟ್ಟಲಿಂದ 1 ಬಟ್ಟಲು ಅವಲಕ್ಕಿ ತೊಗೊಂಡು ನಾನು ಮೊದಲೇ ನೆನೆಯಾಕೆ ಇಟ್ಟಿದ್ರಿ. ಅಂದ್ರೆ ಒಂದು 2-3 ನಿಮಿಷ ನೆಂದರೆ ಸಾಕ್ರಿ, ಜಲ್ದಿ ನೆನಿತಾವ ಅವಲಕ್ಕಿ. ಇದ್ರ ಜಾಗದಾಗ ನೀವು ಅಳ್ಳು ತೊಗೋಬೋದ್ರಿ. ಅದೇ ರೀ ಕಡಲೆಪುರಿ ತೊಗೋಬೋದ್ರಿ, ಇಲ್ಲಾಂದ್ರೆ ಸಬ್ಬಕ್ಕಿನೂ ತೊಗೋಬೋದು. ಕಡಲೆಪುರಿ ತೊಗೊಂಡ್ರೆ 1 ಬಟ್ಟಲು ತೊಗೋರಿ, ಸಬ್ಬಕ್ಕಿ ತೊಗೊಂಡ್ರೆ ಅರ್ಧ ಬಟ್ಟಲು ತೊಗೋರಿ, ಸಾಕ್ರಿ. ಅವಕ್ಕೂ ನೆನೆ ಹಾಕಿ ಹಿಂಗೆ ನಾವು ಇದ್ರಾಗ ಸೇರಿಸಿ ರುಬ್ಬೇಕಾಗ್ತದೆ. ಈಗ ಇಲ್ಲೇನು ಮಾಡ್ತೀನಿ ರೀ, ಸ್ವಲ್ಪ ಅಮೌಂಟ್ನಾಗ ಈ ನೆಂದಿರೋಂಥ ಅಕ್ಕಿ ಬ್ಯಾಳೆ ಹಾಕ್ಬಿಡ್ತೀನಿ ರೀ. ಹಾಗೆ ಈ ಅವಲಕ್ಕಿಗೆ ಎಲ್ಲ ಇದ್ರಾಗ ಸೇರಿಸ್ಬಿಡ್ತೀನಿ ರೀ. ಈ ನೆಂದಿರೋ ಅವಲಕ್ಕಿಗೆ ಇದ್ರಾಗ ಹಾಕ್ಬಿಡ್ತೀನಂತ. ಹಾಕಿ ಒಂದು ಸ್ವಲ್ಪ ಇದ್ರಾಗ ನೀರು ಹಾಕ್ಬಿಡ್ತೀನಂತ. ನೀರು ಹಾಕಿ ಈಗ ಇದಕ್ಕೆ ರುಬ್ಕೊಂಡು ತರ್ತೀನಿ ರೀ. ಎಷ್ಟು ಸಾಧ್ಯ ಅದನ್ನು ಅಷ್ಟು ನುಣ್ಣಗೆ ರುಬ್ಕೊಂಡು ನಾವು ತರಬೇಕಾಗ್ತದೆ. ಇನ್ನು ಸ್ವಲ್ಪ ನೀರು ಹಾಕೊಂಡ್ರೂ ನಡೀತದ. ಸ್ವಲ್ಪ ಗಟ್ಟಾಗ್ಯದ, ಆಮೇಲೆ ನೀರು ಹಾಕೋತೀನಿ ನಾನು ನೆಕ್ಸ್ಟ್ ಬ್ಯಾಚ್ನಾಗ. ಈಗೆಲ್ಲ ತೆಗೆದಿದ್ರಾಗ ಹಾಕೀನಿ ರೀ. ಹಾಗೆ ಈಗ ಒಂದು 4-5 ಬ್ಯಾಚಸ್ನಾಗ ಉಳಿದಿರೋಂಥ ಎಲ್ಲ ಅಕ್ಕಿ ಬ್ಯಾಳೆಗಳಿಗೆ ನಾನು ರುಬ್ಕೊಂಡು ತಂದು ಇದ್ರಾಗ ಹಾಕ್ಬಿಡ್ತೀನಿ ರೀ. ಜಾರ್ನಾಗ ಸ್ವಲ್ಪ ನೀರು ಹಾಕಿ ಅವನು ತಂದು ಸೇರಿಸ್ಬಿಡ್ತೀನಿ ರೀ. ಈಗ ನೋಡಿರಿ ಇಲ್ಲೇನು ಮಾಡ್ತೀನಪ್ಪ ಅಂತಂದ್ರೆ ಒಂದು 2 ಚಮಚ ಮೈದಾ ಹಿಟ್ಟು ತೊಗೊಂಡಿನಿ ರೀ. ಅದ್ರಾಗ ಸ್ವಲ್ಪ ನೀರು ಹಾಕಿ 1 ಗಂಟೆ ಇಲ್ದಂಗೆ ಈಗ ಕಲಿಸ್ಕೊತೀನಂತ್ರಿ. ಚಂದ ಕಲಸಿ ಈಗ ಇದ್ರಾಗ ಹಾಕ್ಬಿಡ್ತೀನಂತ್ರಿ. ಹಾಕಾದ್ಮೇಲೆ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಲತ್ತೀನಿ ರೀ. ಹಾಗೆ ಒಂದು ಸ್ವಲ್ಪ ಇಲ್ಲಿ ಸಕ್ಕರೆನೂ ಹಾಕ್ಬಿಡ್ತೀನಂತ. ಬೇಕಾದ್ರೆ ನೀವು ನೆಕ್ಸ್ಟ್ ಡೇನೂ ಸೇರಿಸ್ಕೋಬೋದು, ನಾವು ದೋಸೆ ಮಾಡೋ ಟೈಮ್ನಾಗ. ಅದನ್ನು ನಾನು ಈಗ ಎಲ್ಲ ಹಾಕಿ ಇದಕ್ಕೆ ಚಂದ ಕಲಿಸ್ತೀನಂತ್ರಿ. ಸೋಡಾ ಗಿಡ ಏನೂ ಹಾಕೋದು ಬೇಡ್ರಿ. ನಾವು ಹಾಗೆ ಒಂದು 3-4 ನಿಮಿಷ ಕಂಟಿನ್ಯೂಸ್ ಆಗಿ ಹಿಂಗೆ ಕಲಿಸ್ಕೊತಾ ಹೋಗ್ಬೇಕಾಗ್ತದೆ ರೀ. ನಮ್ಮ ಹಿಟ್ಟು ಚಲೋ ಫರ್ಮೆಂಟ್ ಆಗ್ತದೆ. ಇಲ್ಲಾಂದ್ರೆ ಸ್ವಚ್ಛ ಕೈ ತೊಳ್ಕೊಂಡು ಕೈಲಿಂದ ಕಲಿಸ್ತಾರಂತೂ ಇನ್ನು ಭಾಳ ಚಲೋ ಇರ್ತದೆ ರೀ, ಚಂದ ಫರ್ಮೆಂಟ್ ಆಗ್ತದೆ. ನೋಡಿರಿ ಈಗ ಇದ್ರ ಮೇಲೆ ಮುಚ್ಚಿ ಏನು ಮಾಡ್ತೀನಿ ಅಂತಂದ್ರೆ ಒಂದು 7-8 ತಾಸರ ಬಿಟ್ಬಿಡ್ತೀನಂತ. ಬ್ಯಾಸಿಗೆ ಇದ್ದರೆ 7-8 ತಾಸು ಸಾಕ್ರಿ. ನೀವು ಮಳೆಗಾಲ ಮಾಡ್ಕೊಳತ್ತೀರಂದ್ರೆ ಪೂರ್ತಿ 12 ತಾಸು ನೆನಿಬೇಕಾಗ್ತದೆ ರೀ. ಈಗ ಮರುದಿನ ಮುಂಜಾನೆ ನಿಮಗೆ ತೋರಿಸ್ತೀನಂತ್ರಿ ಯಾವ ಥರ ನಮ್ಮ ಹಿಟ್ಟು ಇಲ್ಲಿ ಉಬ್ಬಿ ಬಂದದಂತ. ಪೂರ್ತಿ ತುಂಬಿ ಕೆಳಗೆ ಚೆಲ್ಲತ್ತದ್ರಿ. ಅದಕ್ಕೆ ಕೆಳಗೊಂದು ಪ್ಲೇಟ್ ಇಟ್ಟು ನಾವು ಇಡಬೇಕಾಗ್ತದೆ. ನೋಡಿರಿ ನಾನು ಸೋಡಾ ಗಿಡ ಏನೂ ಹಾಕಿಲ್ರಿ. ಎಷ್ಟು ಮಸ್ತ್ ನಮ್ಮ ಹಿಟ್ಟು ಉಬ್ಬಿ ಬಂದದಂತ. ಈಗ ಏನು ಮಾಡಬೇಕಾಗ್ತದೆ, ಎಲ್ಲ ಒಂದು ಸಲ ಕಲಿಸ್ಕೋಬೇಕಾಗ್ತದೆ. ಭಾಳ ಜೋರು ಹಾಕಿ ಜಾಸ್ತಿ ಕಲಿಸೋದನ್ನ ಬೇಡ್ರಿ, ಸುಮ್ಮ ಮೇಲೆ ಕಲಿಸ್ತಾರೆ ಸಾಕ್ರಿ. ಈಗ ಕೆಳಗೆ ಪ್ಲೇಟ್ನಾಗ ಬಿದ್ದದಲ್ರಿ, ಅದನ್ನು ಎಲ್ಲ ತೆಗೆದು ಅದ್ರಾಗೆ ಹಾಕ್ಬಿಡ್ತೀನಂತ. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅದ ರೀ. ನಿಮಗೆ ಭಾಳ ಗಟ್ಟ ಅನಿಸ್ಲತ್ತಿದಂದ್ರೆ ಸ್ವಲ್ಪ ನೀರು ಹಾಕೋರಿ, ನಡೀತದ. ಈಗ ಇನ್ನೊಂದು ಬೌಲ್ನಾಗ ತೆಕ್ಕೋತೀನಂತ್ರಿ. ಮತ್ತು ಆ ಕಡೆ ನಮ್ಮದು ಹಂಚಿನೂ ಚಲೋ ಬಿಸಿ ಆಗ್ಯದ. ನಾನು ಕಬ್ಬಿನ ಹಂಚು ಮೇಲೆ ಮಾಡ್ಕೊಳತ್ತೀನಲ್ರಿ, ಹೀಗಾಗಿ ಒಂದು ಸ್ವಲ್ಪ ಏನು ಮಾಡ್ತೀನಿ ರೀ, ಎಣ್ಣೆ ಹಾಕಿ ಉಳ್ಳಗಡ್ಡೆಲಿಂದ ಹಂಗೆ ಒರೆಸ್ತೀನಂತ. ನಮ್ಮ ದೋಸೆ ಮೆತ್ಕೊಳ್ಳಲ್ರಿ ಆ ಹಂಚಿಗೆ. ಈಗ ಒಂದು ಸೌಟು ಬ್ಯಾಟರ್ ತಂದು ಹಾಕೀನಿ ರೀ. ಇನ್ನೂ ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪೆ ಮಾಡ್ಕೊರಿ, ನಡೀತದ. ನೋಡಿರಿ ಎಷ್ಟು ಮಸ್ತ್ ತೂತುಗಳು ಬಂದಾವಂತ ನಿಮಗೆ ಕಾಣಿಸ್ಲತ್ತಿರ್ಬೇಕ್ರಿ. ಸ್ವಲ್ಪ ಎಣ್ಣೆ ಹಾಕೀನಿ ರೀ ಮ್ಯಾಲಿಂದು. ಈಗ ಬೇಕಾದರೆ ನೀವು ಒಂದೇ ಮಗ್ಗಲ್ನು ಬೇಯಿಸ್ಕೋಬೋದ್ರಿ. ಈ ಕಡೆ ಈ ಥರ ಬಣ್ಣ ಬಂತಂದ್ರೆ ನೋಡಿರಿ, ಇಲ್ಲ ಅಂತಂದ್ರೆ ನಂತರ ನೀವು ಫ್ಲಿಪ್ ಮಾಡಿಕೊಂಡು 2 ಮಗ್ಗಲು ಬೇಯಿಸಿದ್ರೂ ನಡೀತದ. ನನಗೆ 2 ಮಗ್ಗಲು ಬೇಯಿಸೋದೇ ಇಷ್ಟ ಆಗ್ತದೆ, ಹೀಗಾಗಿ ನಾನು 2 ಮಗ್ಗಲ ಬೇಯಿಸೀನಿ ರೀ. ನೋಡಿರಿ ನಮ್ಮದು ಮೆತ್ತಂದು ದೋಸೆ ಇಲ್ಲಿ ರೆಡಿ ಆಗ್ಯದ್ರಿ.
ಈಗೇನ್ರಿ ನಮ್ಮದು ಫೇವ್ರೇಟ್ ಪಲ್ಯ ಆಯಿತು, ಚಟ್ನಿ ಆಯಿತು, ಅದರ ಸರಿ ಉಂಡ್ರೆ ಆಯ್ತು ರೀ. ಹಂಗಾದ್ರೆ ನೋಡಿರಲ್ರಿ, ನಿಮಗೂ ಪರ್ಫೆಕ್ಟ್ ಮೆಜರ್ಮೆಂಟ್ ಬೇಕಂದ್ರೆ ನಾ ತೋರಿಸಿದ ಅಳತ್ಯಾಗ ಮಾಡಿ ನೋಡ್ರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.